ಹಾಯ್ ಫ್ರೆಂಡ್ಸ್, ಆಧ್ಯಾತ್ಮಿಕ ಗುರು ಸದ್ಗುರುಗೆ ನಿಜವಾಗಿಯೂ ಏನಾಗಿದೆ? ತಲೆ ಮೆದುಳಿಗೆ ಆಗಿರೋದು ಏನು? ಇವರ ಜೀವನದ ಕತೆ ಏನು? ಇವರು ಇಷ್ಟು ಅಭಿಮಾನಿಗಳನ್ನ ಸಂಪಾದಿಸಿದ್ದು ಹೇಗೆ? ಸದ್ಗುರು ಕೋಳಿ ಫಾರಂ ಬಿಟ್ಟು ಆಧ್ಯಾತ್ಮಿಕ ಲೋಕಕ್ಕೆ ವಾಲಿದ್ದು ಹೇಗೆ? ಸದ್ಗುರು ಹೆಂಡತಿ ಮಗಳ ಬಗ್ಗೆ ನಿಮಗೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸದ್ಗುರುಗೆ ಏನಾಗಿದೆ ಗೊತ್ತಾ? ಜಗ್ಗಿ ವಾಸುದೇವ್ ಅಂದ್ರೆ ಸದ್ಗುರು ಕಳೆದ 4 ವಾರಗಳಿಂದ ತೀವ್ರ ತಲೆನೋವಿನಿಂದ ಬಳಲ್ತಿದ್ರು. ಆದ್ರೆ ಅದಕ್ಕೆ ಅಷ್ಟು ತಲೆ ಕೆಡಿಸಿಕೊಳ್ಳದ ಸದ್ಗುರು ತಮ್ಮ ನಾರ್ಮಲ್ ದಿನಚರಿ ಮುಂದುವರಿಸಿದ್ರು. ಮೀಟಿಂಗ್, ಪ್ರಯಾಣ ಯಾವುದನ್ನೂ ನಿಲ್ಲಿಸಲಿಲ್ಲ. ವೈದ್ಯರ ಬಳಿಗೂ ಹೋಗ್ಲಿಲ್ಲ. ಮಾರ್ಚ್ 8ರ ಶಿವರಾತ್ರಿಯಂದು ಜಾಗರಣೆ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ರು. ಫುಲ್ ಜೋಶ್ನಲ್ಲಿ ಕುಣಿದು ಕುಪ್ಪಳಿಸಿದ್ರು, ಭಾಷಣ ಮಾಡಿದ್ರು. ಮಾರ್ಚ್ 15ರಂದು ದೆಹಲಿಗೆ ಬಂದಾಗ ತಲೆನೋವು ಮಿತಿಮೀರಿ ಹೋಗಿತ್ತು. ಹೀಗಾಗಿ ಇಂದ್ರಪ್ರಸ್ಥ ಅಪೋಲೋ ಆಸ್ಪತ್ರೆಗೆ ತೆರಳಿದ್ರು. ಆಸ್ಪತ್ರೆಯಲ್ಲಿ MRI ಸ್ಕ್ಯಾನ್ ಮಾಡಲಾಯಿತು. ಆಗ ಸದ್ಗುರು ತಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬ್ಲೀಡಿಂಗ್ ಆಗಿರೋದು ಗೊತ್ತಾಯ್ತು. ಕೂಡಲೇ ಅಡ್ಮಿಟ್ ಆಗಬೇಕು, ಟ್ರೀಟ್ಮೆಂಟ್ ಕೊಡಬೇಕು ಅಂತ ವೈದ್ಯರು ಹೇಳಿದ್ರು. ಆದ್ರೆ ಮಾರ್ಚ್ 15ರಂದು ಸದ್ಗುರು ಅವರ ಕೆಲವೊಂದು ಮೀಟಿಂಗ್ಗಳು ಬಾಕಿ ಇದ್ವು. ಹೀಗಾಗಿ ನಾನು ಕಳೆದ 40 ವರ್ಷಗಳಿಂದ ನಿಗದಿಯಾದ ಮೀಟಿಂಗ್ ಯಾವುದನ್ನು ಮಿಸ್ ಮಾಡಿಲ್ಲ ಎಂದ ಸದ್ಗುರು ಆ ದಿನದ ಎಲ್ಲಾ ಮೀಟಿಂಗ್ಗಳನ್ನ ಮುಗಿಸಿದ್ರು. ಮಾರ್ಚ್ 16ರಂದು ನಡೆದ ಕಾರ್ಯಕ್ರಮಗಳಲ್ಲೂ ಭಾಗಿಯಾದ್ರು. ಆದ್ರೆ ಮಾರ್ಚ್ 17ರಂದು ತಲೆನೋವು ಮತ್ತಷ್ಟು ಗಂಭೀರವಾಯಿತು. ಆಗ ಸದ್ಗುರು ಮತ್ತೆ ಅಪೋಲೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರು. ಆಗಾಗಲೇ ಅವರ ಮೆದುಳು ಊದಿಕೊಂಡು ತಲೆಯ ಒಂದು ಭಾಗಕ್ಕೆ ಶಿಫ್ಟ್ ಆಗೋಕೆ ಶುರುವಾಗಿತ್ತು. ಕೂಡಲೇ ವೈದ್ಯರು ಸರ್ಜರಿ ಮಾಡಿದ್ರು. ಇದೀಗ ಸದ್ಗುರು ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಸಿಕೊಳ್ತಿದ್ದಾರೆ. ಏನ್ ತೊಂದರೆ ಇಲ್ಲ, ಸದ್ಯದಲ್ಲೇ ಸದ್ಗುರು ಆರಾಮಾಗ್ತಾರೆ ಅಂತ ವೈದ್ಯರು ಕೂಡ ಹೇಳಿದ್ದಾರೆ. ಸದ್ಗುರು ಕೂಡ ಒಂದು ವಿಡಿಯೋ ಬಿಡುಗಡೆ ಮಾಡಿದ್ದು ಅದರಲ್ಲಿ ಮಲಗಿಕೊಂಡೇ ಮಾತನಾಡಿದ್ದಾರೆ. ನಾನು ಆರೋಗ್ಯವಾಗಿದ್ದೀನಿ. ವೈದ್ಯರು ನನ್ನ ತಲೆ ಬುರುಡೆ ಓಪನ್ ಮಾಡಿದ್ರು. ಆದ್ರೆ ಅಲ್ಲಿ ಏನೂ ಸಿಗ್ಲಿಲ್ಲ. ಪ್ಯಾಚಪ್ ಮಾಡಿದ್ದಾರೆ. ಬುರುಡೆ ಅಷ್ಟೇ ಪ್ಯಾಚಪ್ ಆಗಿದೆ. ಮೆದುಳಿಗೆ ಏನೂ ಆಗಿಲ್ಲ ಅಂತ ತಮಾಷೆಯಾಗಿ ಮಾತನಾಡಿದ್ದಾರೆ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ಗುರು ಬೇಗ ಹುಷಾರಾಗ್ಲಿ ಅಂತ ಅಭಿಯಾನವೇ ಶುರುವಾಗಿದೆ. ಜಗ್ಗಿ ವಾಸುದೇವ್ ಹಿನ್ನೆಲೆ ಏನು? ಜಗ್ಗಿ ವಾಸುದೇವ್ ಇವರನ್ನ ಜನ ಸದ್ಗುರು ಅಂತ ಪ್ರೀತಿಯಿಂದ ಕರೀತಾರೆ. ಇವರು 1957ರ ಸೆಪ್ಟೆಂಬರ್ 3ರಂದು ಮೈಸೂರಿನಲ್ಲಿ ಜನಿಸಿದ್ರು. ಇವರದ್ದು ತೆಲುಗು ಭಾಷಿಕ ಕುಟುಂಬವಾಗಿತ್ತು. 5 ಮಕ್ಕಳಲ್ಲಿ ಜಗ್ಗಿ ವಾಸುದೇವ್ ಸಣ್ಣವರಾಗಿದ್ರು. ತಂದೆ BV ವಾಸುದೇವ್ ಮೈಸೂರು ರೈಲ್ವೆ ಆಸ್ಪತ್ರೆಯಲ್ಲಿ ಕಣ್ಣಿನ ಡಾಕ್ಟರ್ ಆಗಿದ್ರು. ತಾಯಿ ಸುಶೀಲಾ ಗೃಹಿಣಿಯಾಗಿದ್ರು. ಮೈಸೂರು ಯೂನಿವರ್ಸಿಟಿಯಲ್ಲಿ ಇಂಗ್ಲಿಷ್ ಲಿಟರೇಚರ್ನಲ್ಲಿ ಪದವಿ ಪಡ್ಕೊಂಡ ಇವರು ಓದು ನಿಲ್ಲಿಸಿದ್ರು. ಬಿಸ್ನೆಸ್ ಶುರು ಮಾಡಿದ್ರು. ಮೊದಲಿಗೆ ಮೈಸೂರಿನಲ್ಲಿ ಪೌಲ್ಟ್ರಿ ಫಾರ್ಮ್ ಅಂದ್ರೆ ಕೋಳಿ ಫಾರಂ ಶುರು ಮಾಡಿದ್ರು. ಈ ಬಿಸ್ನೆಸ್ ನಲ್ಲಿ ಕಡಿಮೆ ಕೆಲಸ ಅನ್ನೋ ಕಾರಣಕ್ಕೆ ಈ ಬಿಸ್ನೆಸ್ ಆಯ್ಕೆ ಮಾಡ್ಕೊಂಡಿದ್ರು. ಫ್ರೀ ಇರುವಾಗೆಲ್ಲ ಸದ್ಗುರು ಕವಿತೆಗಳನ್ನ ಬರ್ಕೊಂಡು ಕೂರ್ತಿದ್ರು. ಬಿಸ್ನೆಸ್ ಚೆನ್ನಾಗಿ ಕ್ಲಿಕ್ ಕೂಡ ಆಯ್ತು. ಆದ್ರೆ ಮನೆಯವರಿಂದ ಈ ಬಿಸ್ನೆಸ್ಗೆ ವಿರೋಧ ವ್ಯಕ್ತವಾಗುತ್ತಲೇ ಇತ್ತು. ಹೀಗಾಗಿ ತನ್ನ ಇಂಜಿನಿಯರ್ ಫ್ರೆಂಡ್ ಒಬ್ಬರ ಜೊತೆ ಸೇರ್ಕೊಂಡು ಬಿಲ್ಡೇಟ್ಸ್ ಅನ್ನೋ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಓಪನ್ ಮಾಡಿದ್ರು. 25ನೇ ವಯಸ್ಸಿನವರೆಗೆ ಈ ರೀತಿ ಬಿಸ್ನೆಸ್ ಅದು ಇದು ಅಂತ ಮಾಡಿದ್ರು. ಆದ್ರೆ 1982ರಲ್ಲಿ ಇವರಿಗೆ ಚಾಮುಂಡಿ ಬೆಟ್ಟದಲ್ಲಿ ಕೂತಿದ್ದಾಗ ಮೊದಲ ಆಧ್ಯಾತ್ಮಿಕತೆಯ ಅನುಭವವಾಯಿತು. ಇದಾಗಿ 6 ವಾರಗಳ ಬಳಿಕ ಮತ್ತೆ ಅಂತಹದ್ದೇ ಅನುಭವವಾಯಿತು. ಇದಾದ್ಮೇಲೆ ಸದ್ಗುರು ಫುಲ್ ಆಧ್ಯಾತ್ಮಿಕ ಲೋಕಕ್ಕೆ ವಾಲಿದ್ರು. ಬಿಸ್ನೆಸ್ ಬಿಟ್ಟು ಬೇರೆ ಬೇರೆ ಭಾಗಗಳಿಗೆ ಪ್ರಯಾಣಿಸುತ್ತಾ ಯೋಗ ಕಲಿಸಲು ಶುರು ಮಾಡಿದ್ರು. ಯೋಗ ಆಧ್ಯಾತ್ಮಿಕ ಗುರುವಾದ ಸದ್ಗುರು 1983ರಲ್ಲಿ ಮೈಸೂರಿನಲ್ಲಿ ಮೊದಲ ಯೋಗ ಕ್ಲಾಸ್ ಶುರು ಮಾಡಿದ್ರು. ಕರ್ನಾಟಕ ಮತ್ತು ಆಂಧ್ರದ ವಿವಿಧ ಭಾಗಗಳಿಗೆ ತಮ್ಮ ಬೈಕ್ನಲ್ಲೇ ಓಡಾಡ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಇವರು ನೇಪಾಳದವರೆಗೆ ಬೈಕ್ನಲ್ಲಿ ಹೋಗಿ ಬಂದಿದ್ದಾರೆ. ಎಲ್ಲಾ ಕಡೆ ತಮ್ಮದೇ ಶೈಲಿಯಲ್ಲಿ ಸಹಜ ಸ್ಥಿತಿ ಯೋಗವನ್ನು ಕಲಿಸುತ್ತಾ ಬಂದ್ರು.
ಕೋಳಿ ಫಾರಂ ಬಾಡಿಗೆಗೆ ನೀಡಿದ್ರಿಂದ ಅದರಿಂದ ಬರೋ ಆದಾಯದಲ್ಲಿ ಜೀವನ ಸಾಗಿಸ್ತಿದ್ರು. ವಿದ್ಯಾರ್ಥಿಗಳು ಕೊಡ್ತಿದ್ದ ದುಡ್ಡನ್ನ ದಾನ ಮಾಡೋಕೆ ಶುರು ಮಾಡಿದ್ರು. ಇವರು 1992ರಲ್ಲಿ ಇಶಾ ಫೌಂಡೇಶನ್ ಶುರು ಮಾಡಿದ್ರು. ಇದು ಸದ್ಗುರು ಅವರ ಆಧ್ಯಾತ್ಮಿಕ, ಪರಿಸರ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ವೇದಿಕೆಯಾಗಿದೆ. 1994ರಲ್ಲಿ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಒಂದು ಜಾಗ ಖರೀದಿಸಿ ಆಶ್ರಮ ಕೂಡ ನಿರ್ಮಿಸಿದ್ರು. ಅದಕ್ಕೆ ಇಶಾ ಯೋಗ ಸೆಂಟರ್ ಅಂತ ಹೆಸರಿಟ್ರು. ಜೊತೆಗೆ ಇಶಾ ಫೌಂಡೇಶನ್ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಸುಧಾರಿಸೋ ಗುರಿ ಹೊಂದಿದೆ. ಇನ್ನು ಕೊಯಂಬತ್ತೂರಿನಲ್ಲಿ ಆದಿಯೋಗಿ ಶಿವನ ದೊಡ್ಡ ಸ್ಟ್ಯಾಚ್ಯೂ ಕೂಡ ಈ ಸಂಸ್ಥೆ ನಿರ್ಮಿಸಿದೆ. ಇದು ಗಿನ್ನಿಸ್ ದಾಖಲೆ ಪುಸ್ತಕ ಸೇರಿದೆ. ವಿಶ್ವದೆಲ್ಲೆಡೆ ಇದ್ದಾರೆ ಫಾಲೋವರ್ಸ್. ಸದ್ಗುರು 30ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದು ಅವುಗಳಲ್ಲಿ ಕೆಲವೊಂದು ಬೆಸ್ಟ್ ಸೆಲ್ಲರ್ ಪುಸ್ತಕಗಳಾಗಿವೆ. ಇವರಿಗೆ ಭಾರತ ಮಾತ್ರವಲ್ಲದೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಫಾಲೋವರ್ಗಳಿದ್ದಾರೆ. ಸದ್ಗುರು ಕಾರ್ಯಕ್ರಮಗಳನ್ನ ನಡೆಸಿಕೊಡಲು ವಿಶ್ವದ ವಿವಿಧ ಭಾಗಗಳಿಗೆ ಪ್ರಯಾಣಿಸುತ್ತಲೇ ಇರ್ತಾರೆ. ಇವರ ಆಧ್ಯಾತ್ಮಿಕ ಸೇವೆ ಗುರುತಿಸಿ ಇವರಿಗೆ 2017ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರ ರಾಜಕೀಯ ನಿಲುವಿಗೆ ಬಂದ್ರೆ ಈವರೆಗೆ ಯಾವುದೇ ಪಕ್ಷಕ್ಕೆ ಬೆಂಬಲಿಸಿಲ್ಲ. ಆದ್ರೆ ಇವರ ಚಿಂತನೆಗಳು ಹೆಚ್ಚಾಗಿ ಬಿಜೆಪಿಯ ಚಿಂತನೆಗಳನ್ನ ಹೋಲೋದನ್ನ ನೋಡಬಹುದಾಗಿದೆ. ಜಗ್ಗಿ ವಾಸುದೇವ್ ಹೆಂಡತಿ ಮಗಳು. 1984ರಲ್ಲಿ ವಿಜಯಕುಮಾರಿ ಅನ್ನೋರನ್ನ ಜಗ್ಗಿ ವಾಸುದೇವ್ ಮದುವೆ ಆದ್ರು. ದಂಪತಿಗೆ ರಾಧೆ ಅನ್ನೋ ಹೆಸರಿನ ಮಗಳಿದ್ದಾರೆ. ಆದ್ರೆ ಪತ್ನಿ ವಿಜಯಕುಮಾರಿ 1997ರಲ್ಲಿ ವಿಧಿವಶರಾದ್ರು. ರಾಧೆ ಭರತನಾಟ್ಯಂನಲ್ಲಿ ಪ್ರಾವೀಣ್ಯತೆ ಹೊಂದಿದ್ದು 2014ರಲ್ಲಿ ಸಂದೀಪ್ ನಾರಾಯಣ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇನ್ನು ಸದ್ಗುರು ಸಸ್ಯಾಹಾರಿಯಾಗಿದ್ದು ಪ್ರಯಾಣದ ಟೈಮ್ನಲ್ಲಿ ಸಸ್ಯಾಹಾರ ಸಿಗದೇ ಇದ್ರೆ ಸೀ ಫುಡ್ ಕೂಡ ತಿಂತೀನಿ ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಜಗ್ಗಿ ವಾಸುದೇವ್ ಅಂದ್ರೆ ಸದ್ಗುರು ಬೆಳೆದು ಬಂದ ಹಾದಿ. ಅವರ ಆರೋಗ್ಯಕ್ಕೆ ಈಗ ಏನಾಗಿದೆ ಅನ್ನೋದನ್ನ ತಿಳಿಸಿಕೊಡುವ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.